ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಸಿಂಪಲ್ಲಾಗಿ ಒಂದು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ರೈಸ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ಏನೇನು ಬೇಕು ಅಂದರೆ, ಸಬ್ಸಿಗೆ ಸೊಪ್ಪು ಸ್ವಲ್ಪ ಒಂದು ಕಟ್ಟಲ್ಲಿ ಒಂದು ಅರ್ಧ ಕಟ್ಟನ್ನ ಸಣ್ಣಗೆ ಹೆಚ್ಕೋಬೇಕು. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಒಂದು 3ರಿಂದ 4 ಸ್ಪೂನು ತೆಂಗಿನಕಾಯಿ ತುರಿ, ಸ್ವಲ್ಪ ಹಸಿ ಬಟಾಣಿ. ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ನೋಡಿ. ಒಂದು 6ರಿಂದ 7 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕೋಣ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಹಸಿ ಬಟಾಣಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಬ್ಸಿಗೆ ಸೊಪ್ಪನ್ನ. ನೋಡಿ, ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ. 3 ಲೋಟ, ಚಿಕ್ಕ ಲೋಟದಲ್ಲಿ 3 ಲೋಟ ಅಕ್ಕಿ ತೊಳ್ಕೊಂಡಿದ್ದೀನಿ. ಈಗ ರೈಸ್ ಹಾಕ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ ತುರಿನೂ ಹಾಕ್ಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ಕೊಳ್ಳೋಣ. ಈಗ 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ, 6 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. ರುಚಿಗೆ ಉಪ್ಪು, ಕುಕ್ಕರ್ ಮುಚ್ಚೋಣ. ನೋಡಿ, ಕುಕ್ಕರ್ ಮುಚ್ತಾ ಇದ್ದೀನಿ. ಒಂದು ವಿಜಿಲ್ ಆಗಲಿ. ಚೆನ್ನಾಗಿರುತ್ತೆ, ನೀವು ಮಾಡಿ. ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಸಬ್ಸಿಗೆ ಸೊಪ್ಪು ಅದರದ್ದೇ ಸ್ಮೆಲ್ಲು ಚೆನ್ನಾಗಿರುತ್ತೆ ನೋಡಿ. ಆಗಿದೆ, ಒಂದು ವಿಜಿಲ್ ಬಂತು ನೋಡಿ. ಈ ಥರ ಡಿಫ್ರೆಂಟಾಗಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಾವು ಬೇರೆ ಥರ ಎಲ್ಲ ಮಾಡ್ತೀವಿ, ಪಲಾವು ಆ ಥರ ಎಲ್ಲ. ಈ ಥರ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದಾಗ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ, ನಿಮಗೂ ಒಂಥರ ಚೇಂಜಸ್ ಗೊತ್ತಾಗುತ್ತೆ ನೋಡಿ. ಈಗ ರೆಡಿಯಾಗಿದೆ, ನೀವು ಮಾಡಿಕೊಂಡು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.